ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಕಲ್ಲಾಪುರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸ್ಪೆಷಲ್ ಆಗಿರುವಂಥ 2 ಬಗೆಯ ರೆಸಿಪಿ ತಗೊಂಡು ಬಂದಿದ್ದೀನಿ. ನಾನಿವತ್ತು ಸೂಪರ್ ಆಗಿರುವಂತಹ ಮೂಲಂಗಿ ಫ್ರೈ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಮೊದಲಿಗೆ ನಾವು ಮೂಲಂಗಿಯನ್ನು ಕ್ಲೀನಾಗಿ ತೊಳೆದು ನಂತರ ಈ ರೀತಿಯಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡದಿದ್ರೂ ಚಾಕುಲಿ ಸಹ ನಾವು ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಳ್ಬೇಕು. ನೋಡಿ, ಯಾವ ಥರ ಬೇಕಿದ್ರೂ ನಾವು ಕಟ್ ಮಾಡಿ ಇಟ್ಕೊಂಡು ಮೂಲಂಗಿ ಫ್ರೈ ಮಾಡ್ಬೋದು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಬೇಕು. ನಂತರ ಹುಣಸೆ ರಸ ಪುಡಿ ಹಾಕ್ಕೊಳ್ಬೇಕು. ಉಪ್ಪು ರುಚಿಗೆ ತಕ್ಕಷ್ಟು, ನಂತರ ಖಾರದ ಪುಡಿ. ನೋಡಿ, ಇದನ್ನೆಲ್ಲವನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಕೈಯಿಂದ. ಇವಾಗ ಮೂಲಂಗಿ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲದಕ್ಕೂ ಚೆನ್ನಾಗಿ ಮಸಾಲೆ ಹಿಡಿಯೋ ಥರ ಕಲಿಸ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಮಾಡಿ ನಾವು ಸ್ವಲ್ಪ ಹೊತ್ತು 10 ರಿಂದ 15 ನಿಮಿಷಗಳ ಕಾಲ ನಾವು ಈ ರೀತಿಯಾಗಿ ಮುಚ್ಚಿಡಬೇಕು. 10 ನಿಮಿಷದ ನಂತರ ಮೂಲಂಗಿಯನ್ನು ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ತೀವಿ. ಇಲ್ಲಿ ನಾನು ಫ್ರೈ ಮಾಡೋದಕ್ಕೆ ಸಣ್ಣ ರವೆ ತೊಗೊಂಡಿದ್ದೀನಿ. ಈ ರೀತಿಯಾಗಿ ರವೆ ಹಚ್ಚಿ ನಾನು ಒಂದು ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಹಾಕ್ತಾ ಬರ್ತೀನಿ. ರೆಸಿಪಿ ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಎಲ್ಲವನ್ನು ಒಂದು ಸಲ ಹಂಚ ಮೇಲೆ ಹರಡ್ಕೊಳ್ಬೇಕು. ಹಾಗೆ ಹಾಕ್ಕೊಳ್ಬೇಕು. ಈಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಒಂದೊಂದೇ ತಿರುಗಿಸಿ ಹಾಕ್ಕೊಳ್ಬೇಕು. ತಿರುಗಿಸಿ ಹಾಕಿ ಸ್ವಲ್ಪ ಹೊತ್ತಿನ ನಂತರ ನಾವು ಸ್ಪೂನಿನ ಸಹಾಯದಿಂದ ಅದನ್ನು ಪ್ರೆಸ್ ಮಾಡಿ ನೋಡ್ಕೊಳ್ಬೇಕು. ಇದು ಬೆಂದಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ಇವಾಗ ನೋಡಿ, ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂಚೂರು ಕೂಡ ರವೆ ಬಿಟ್ಕೊಳ್ತಾ ಇಲ್ಲ ಫ್ರೈಯಿಂದ. ಇವಾಗ ಫ್ರೈ ರೆಡಿಯಾಗಿದೆ. ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಬಿಸಿ ಬಿಸಿ ಅನ್ನ ಸಾರು ಜೊತೆ ಊಟ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಮೂಲಂಗಿ ಫ್ರೈ. ಮೂಲಂಗಿ ಫ್ರೈ ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ, ಹಾಗೆ ಮಕ್ಕಳಿಗೂ ಕೂಡ. ಅವರಿಗೋಸ್ಕರ ನಾನು ಆಲೂಗಡ್ಡೆ ಫ್ರೈ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ಕ್ಲೀನಾಗಿ ತೊಳ್ಕೊಂಡು ನಾವು ಸ್ಲೈಸಾಗಿ ಚಾಕುವಿಂದ ಮಾಡ್ಕೊಳ್ಬೋದು. ಇಲ್ಲಾದರೆ ಈ ರೀತಿಯಾಗಿ ಕೂಡ ಮಾಡಿಕೊಂಡು ನಾವು ನೀರಲ್ಲಿ ಹಾಕಿಟ್ಕೊಳ್ಬೇಕು ಬಟಾಟೆಯನ್ನು. ಆಮೇಲೆ ನೀರೆಲ್ಲ ತೆಗೆದು ನಾವು ಅದಕ್ಕೆ ಮಸಾಲೆ ಹಾಕುವಂಥದ್ದು. ಬಟಾಟೆ ಫ್ರೈ ಮಾಡೋದಕ್ಕೆ ನಾನು ಮೊದಲಿಗೆ ಇದಕ್ಕೆ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಉಪ್ಪು ಹಾಕ್ಕೊಳ್ಬೇಕು. ಹುಣಸೆ ರಸ ಸ್ವಲ್ಪ ಹಾಕ್ಕೊಳ್ಬೇಕು. ನಂತರ ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಸ್ವಲ್ಪ ಹಾಕ್ಕೊಳ್ಬೇಕು. ಆಮೇಲೆ ಎಲ್ಲವನ್ನು ಈ ರೀತಿಯಾಗಿ ಕೈಯಿಂದ ಕಲಿಸ್ಕೊಳ್ಳೋದು. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು. ಮಾಡಿ ಒಂದು 10 ರಿಂದ 15 ನಿಮಿಷ ಇಟ್ಟು ನಾವು ಇದನ್ನು ಫ್ರೈ ಮಾಡುವಂಥದ್ದು. ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆಲ್ಲ ಹಾಕ್ಕೊಡ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹೊತ್ತು ಈ ರೀತಿಯಾಗಿ ಇಡಬೇಕು. ನೋಡಿ, ಇವಾಗ ಖಾರ ಉಪ್ಪು ಚೆನ್ನಾಗಿ ಹಿಡಿದಿದೆ ಆಲೂಗಡ್ಡೆಗೆ. ಇವಾಗ ನಾನು ಒಂದು ಸಲ ಕಲಿಸ್ಕೊಂಡಿದ್ದೀನಿ.
ಹೇಳ್ತೀವಿ ಸಣ್ಣ ರವೆ, ಇದನ್ನು ತೊಗೊಂಡಿದ್ದೀನಿ. ಇವಾಗ ನಾನು ಫ್ರೈ ಮಾಡ್ಕೊಳ್ತೀನಿ. ಈಗ ಒಂದೊಂದಾಗಿ ಆಲೂಗಡ್ಡೆಯನ್ನು ತಗೊಂಡು ಈ ರೀತಿಯಾಗಿ ರವೆಯಲ್ಲಿ ಹಚ್ಕೊಂಡು ಹೀಗಿಡಬೇಕು. ಎಲ್ಲವನ್ನು ಪ್ಯಾನ್ ಮೇಲೆ ಹಾಕಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೊತ್ತಿನ ನಂತರ ಈ ರೀತಿಯಾಗಿರುತ್ತೆ. ಇವಾಗ ನಾನು ತಿರುಗಿಸಿ ಹಾಕ್ಕೊಳ್ತೀನಿ ಒಂದೊಂದೇ ಫ್ರೈಯನ್ನು. ಇವಾಗ ಎಲ್ಲ ಬಟಾಟೆ ಫ್ರೈಯನ್ನು ತಿರುಗಿಸಿ ಹಾಕಿ ನಂತರ ಸ್ವಲ್ಪ ಹೊತ್ತು ಬೇಯಲು ಬಿಡಬೇಕು. ಆಮೇಲೆ ಸ್ವಲ್ಪ ಹೀಗೆ ಪ್ರೆಸ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಬಟಾಟೆ ಬೆಂದಿರೋದು. ನೋಡಿದ್ರಲ್ವಾ, 2 ಬಗೆಯ ಫ್ರೈಗಳನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟಪಡುವಂಥ ತರಕಾರಿಗಳ ಫ್ರೈಗಳಿವು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.